ನಮಸ್ಕಾರ. ಕನ್ನಡ ಫಿಲ್ಮ್ ಇಷ್ಟ ವೀಕ್ಷಕರಿಗೆ ಸೇಮ್ ಡೇಟ್ ಅಲ್ಲಿ ಸೇಮ್ ಮಂತ್ ಬಟ್ ಇಯರ್ ಮಾತ್ರ ಚೇಂಜ್. ಲಾಸ್ಟ್ ಇಯರ್ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು. ಈ ವರ್ಷ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ. ಆಟ್ಸ್ ಆಫ್ ಟು ಟೀಮ್ ವಿಜಯ್ ಕಾರ್ತಿಕೇಯ ಸರ್. ಬಿಕಾಸ್ ಅವರು ಹೇಳಿದಂತಹ ಮಾತಿಗೆ ಸೋಲಿಸ್ಕೊಂಡು ಮತ್ತೊಂದು ಸಿನಿಮಾ ಕಿಚ್ಚ ಸುದೀಪ್ ಅವ್ರದ್ದು ನಮ್ಗೆ ಕೊಟ್ಟಿದ್ದಾರೆ. ಮಾರ್ಕ್, ಅಜಯ್ ಮಾರ್ಕಂಡಯ್ಯ, ಶಾರ್ಟ್ ಫಾರ್ಮ್ ಅಲ್ಲಿ ಮಾರ್ಕ್. ಸೊ ಸ್ಟೋರಿ ಸಿಂಪಲ್ ಆಗಿ ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ, ತುಂಬಾ ಡ್ರಾಗ್ ಮಾಡಕ್ ಹೋಗಲ್ಲ. ಮಾರ್ಕ್ ಪೊಲೀಸ್ ಆಫೀಸರ್, ಬಟ್ ಸಸ್ಪೆನ್ಷನ್ ಅಲ್ಲಿ ಇರ್ತಾರೆ. ಆದ್ರೆ ರೂಲ್ಸ್ ಫಾಲೋ ಮಾಡೋರಲ್ಲ ಇವರು, ರೂಲ್ಸ್ ನ ಕ್ರಿಯೇಟ್ ಮಾಡೋರು. ಸೊ ಈ ಒಂದು ಲೈನ್ ಇಂದ ಸಿನಿಮಾ ಶುರುವಾಗುತ್ತೆ, ಹೀರೋನ ಎಂಟ್ರಿ ಆಗುತ್ತೆ. ನಿಜವಾಗ್ಲೂ ಫಸ್ಟ್ ದಾದಾ ಯಾರ್ ಗೊತ್ತ ಸಾಂಗ್ ಸಖತ್ ಸ್ವ್ಯಾಗ್. ಆ ಒಂದು ಫಸ್ಟ್ ಡೇ ಫಸ್ಟ್ ಶೋ ನೋಡುವಂತಹ ಮಜಾನೇ ಬೇರೆ. ಅದಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ಅಂತ ಹೇಳೋದು ಫ್ಯಾನ್ಸ್ ಜೊತೆಗೆ. ಆ ವಿಜುವಲ್ಸ್, ಆ ಕೂಗಾಟ, ಆ ಒಂದು ಫ್ಲವರ್ಸ್ ಹಾಕೋದಿರ್ಲಿ, ಒಂಥರ ವೈಬ್ ಕ್ರಿಯೇಟ್ ಆಗುತ್ತೆ ಥಿಯೇಟರ್ ಅಲ್ಲಿ. ಸೊ ಅಲ್ಲಿಂದ ಸಿನಿಮಾ ಶುರುವಾಗುತ್ತೆ ಅಂತಾನೆ ಹೇಳ್ಬೋದು. ಸಿನಿಮಾದ ಲೈನು ತುಂಬಾ ಚಿಕ್ಕದಾಗಿದೆ, ಬಟ್ ಅದನ್ನ ತೋರಿಸಿರೋ ರೀತಿ 2.5 ಗಂಟೆಯಲ್ಲಿ ತುಂಬಾ ಸಸ್ಪೆನ್ಸ್ಫುಲ್ ಆಗಿ, ತುಂಬಾ ಎಮೋಷನಲ್ ಆಗಿ, ತುಂಬಾ ಥ್ರಿಲ್ಲಿಂಗ್ ಆಗಿ ತೋರಿಸಿದ್ದಾರೆ. ಏನಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಸೊ ಪೊಲೀಸ್ ಆಫೀಸರ್ ಆದಂತಹ ಮಾರ್ಕ್ ಅವರು ಸಸ್ಪೆನ್ಷನ್ ಅಲ್ಲಿ ಇರ್ತಾರೆ. ಆದ್ರೆ ಅವರು ಒಂದು ಕೇಸ್ ನ ವಿಚಾರವಾಗಿ ಡ್ಯೂಟಿ ಮಾಡ್ಬೇಕಂತ ಪರಿಸ್ಥಿತಿ ಬರುತ್ತೆ. ಅವರು ಅವ್ರ ಟೀಮ್. ಟ್ರೈಲರ್ ಅಲ್ಲಿ ಇದನ್ನು ಸಹ ತೋರಿಸಿದ್ದಾರೆ. ಸೊ ಒಂದು 18 ಜನ ಮಕ್ಕಳು ಕಿಡ್ನಾಪ್ ಆಗಿರ್ತಾರೆ. ಸೊ 18 ಮಕ್ಕಳನ್ನ ಕಾಪಾಡೋದು, ಅವ್ರನ್ನ ಏನಕ್ಕೆ ಕಿಡ್ನಾಪ್ ಮಾಡಿದ್ರು, ಮೇನ್ಲಿ ಅವ್ರನ್ನ ಯಾರು ಕಿಡ್ನಾಪ್ ಮಾಡಿದ್ರು, ಅವ್ರನ್ನ ಯಾರು ಕಾಪಾಡ್ತಾರೆ, ಸೊ ಹೇಗ್ ಕಾಪಾಡ್ತಾರೆ, ಎಂಡಲ್ಲಿ ಏನಾಗುತ್ತೆ. ಸೊ ಇದೊಂದು ಚಿಕ್ಕ ಲೈನ್ ಸ್ಟೋರಿ. ಇದನ್ನ ತುಂಬಾ ಚೆನ್ನಾಗಿ ಸಸ್ಪೆನ್ಸ್ಫುಲ್ ಆಗಿ ಕಟ್ಕೊಟ್ಟಿದ್ದಾರೆ. ಸೊ ಇಂಡೋರ್ಗೂ ಒಂದು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ. ಸೊ ಹೇಗೆ ಕಾಪಾಡ್ತಾರೆ ಮಕ್ಕಳನ್ನ ಅನ್ನೋದು, ಅಂಡ್ ಯಾವ ಕಾರಣಕ್ಕೆ ಕಾಪಾಡ್ತಾರೆ ಅನ್ನೋದು ನೀವೆಲ್ಲ ಸಿನಿಮಾದಲ್ಲ ನೋಡ್ಬೇಕು. ಸೊ ಸ್ಪಾಯ್ಲರ್ ಮಾಡ್ದಂಗೆ ಸ್ಟೋರಿ ಲೈನ್ ನ ಹೇಳಿದೀನಿ. ಇನ್ನ ಸಿನಿಮಾದಲ್ಲಿ ನನ್ಗೆ ಮೇಜರ್ ಆಗಿ ತುಂಬಾ ಇಷ್ಟ ಆಗಿದ್ದು 4 ಪಾಯಿಂಟ್ಸ್. ಪಾಯಿಂಟ್ ನಂಬರ್ 1, ಸಿನಿಮಾ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಇಂಟ್ರಡಕ್ಷನ್, ಎಲ್ಲರದು ಇಂಟ್ರಡಕ್ಷನ್ ಆಗಿ ಒಂದು ಫೇಸ್ ಬರೋಕೆ. ಸೊ ಇಂಟರ್ವಲ್ ಬ್ಲಾಕ್ ತುಂಬಾ ಸಿಂಪಲ್ ಆಗಿರುತ್ತೆ, ಆದ್ರೆ ತುಂಬಾ ಸಸ್ಪೆನ್ಸ್ಫುಲ್ ಆಗಿರುತ್ತೆ. ಇನ್ನ ನನ್ಗೆ ಪಾಯಿಂಟ್ ನಂಬರ್ 1 ಆಯ್ತು. ಪಾಯಿಂಟ್ ನಂಬರ್ 2, ಸಿನಿಮಾದ ಕ್ಲೈಮ್ಯಾಕ್ಸ್. ಅಂದ್ರೆ ಕ್ಲೈಮ್ಯಾಕ್ಸ್ ಫೈಟ್ ಆದ್ಮೇಲೆ ಒಂದು ಸೀನ್ ಇದೆ. ಆ ಸ್ವ್ಯಾಗ್, ಆ ಒಂಥರ ಮಜಾ. ಸುದೀಪ್ ಸರ್ ನೋಡೋದೇ ಅದೊಂಥರ ಮಜಾ. ಎಂಡಲ್ಲಿ ಸಾಂಗ್ ಮೂಲಕ ಕಂಪ್ಲೀಟ್ ಆಗೋ ಒಂದು ಸೀನ್, ಅದು ನನ್ಗೆ ಒಳ್ಳೆ ಫೀಲ್ ಕೊಡ್ತು, ಒಳ್ಳೆ ಮಜಾ ಅನ್ನಿಸ್ತು. ಇನ್ನು 3ನೇ ಪಾಯಿಂಟ್, ಸಿನಿಮಾದಲ್ಲಿರೋ ಸಾಂಗ್ಸ್. 4 ಸಾಂಗ್ಸ್ ಇದೆ. ಮೊದಲನೇದು ಎಂಟ್ರಿ ಸಾಂಗ್ ದಾದಾ ಯಾರ್ ಗೊತ್ತ, ಆ ಸಾಂಗ್. 2ನೇದು ಮಸ್ತ್ ಮಲೈಕಾ, ಆ ಸಾಂಗ್. ಈ 2 ಸಾಂಗ್ಗೋಸ್ಕರ ನಾವು ವೈಟ್ ಮಾಡ್ತಾ ಇರ್ತೀವಿ ಸಿನಿಮಾದಲ್ಲಿ ಯಾವಾಗ ಬರುತ್ತೋ ಅಂತ. ಒಳ್ಳೆ ಟೈಮ್ಗೆ ಬರುತ್ತೆ 2 ಸಾಂಗ್. ಇನ್ನ 3ನೇ ಸಾಂಗ್ ಒಂದು ಎಮೋಷನಲ್ ಸಾಂಗ್ ಬರುತ್ತೆ, ಮಕ್ಕಳು ಆಡುವಂತಹ ಸಾಂಗ್. ಅದು ತುಂಬಾ ಫೀಲ್ ಗುಡ್ ಆಗಿದೆ. 4ನೇ ಸಾಂಗು ಕಾಳಿ ಸಾಂಗ್. ಸೊ ಸಖತ್ ಟೈಮಿಂಗ್ ಅಲ್ಲಿ 4 ಸಾಂಗ್ ನ ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿದೆ. ಇನ್ನ 4ನೇ ಪಾಯಿಂಟ್, ಫೈನಲಿ ಲಾಸ್ಟ್ ಪಾಯಿಂಟ್, ಸುದೀಪ್ ಸರ್ ಅವರ ಸ್ವ್ಯಾಗ್, ಅವರ ಸ್ಟೈಲ್, ಅವರ ಡೈಲಾಗ್ಸ್, ಆಮೇಲೆ ಅವ್ರು ಏನೋ ಬಾಯಲ್ಲಿ ಇಟ್ಕೊಂಡಿರೋ ತರ ಏನೋ ಒಂದು ಫೀಲ್ ಬರ್ತಾ ಇರುತ್ತೆ ಸಿನಿಮಾದಲ್ಲಿ. ಒಂಥರ ಮಜಾ ಕೊಡುತ್ತದು. ಆಮೇಲೆ ಅವರ ಹೇರ್ ಸ್ಟೈಲ್, ಸೊ ಒಂಥರ ಅದು ನಾನು ಅನ್ಕೊಂಡೆ ಏನಕ್ಕೆ ಅದ್ರಲ್ಲಿ ಮ್ಯಾಕ್ಸ್ ಅಲ್ಲಿ ಇರೋ ತರಾನೇ ಹೇರ್ ಸ್ಟೈಲ್ ಇರ್ಬೋದಾಗಿತ್ತಲ್ಲ ಅಂತ. ಬಟ್ ಇಲ್ಲ, ಇದೊಂಥರ ಸ್ಟೈಲ್ ಚೆನ್ನಾಗಿದೆ ಸುದೀಪ್ ಸರ್ದು. ಅಂಡ್ ಲವ್ ಸ್ಟೋರಿ, ಲವ್ ಆಂಗಲ್ ಅವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ಬೇರೆ ಲವ್ ಆಂಗಲ್ ಇದೆ, ಬಟ್ ಸುದೀಪ್ ಸರ್ ಲವ್ ಆಂಗಲ್ ಇಲ್ಲ. ಅದು ಆಲ್ರೆಡಿ ಸ್ಟೋರಿ ಟ್ರೈಲರ್ ಅಲ್ಲೇ ಗೊತ್ತಾಗಿರ್ಬೋದು. ಇನ್ನ ಆಕ್ಚುಲಿ ನನ್ಗೆ ಒಂದು ಮೈನಸ್ ಪಾಯಿಂಟ್ ಅಂತ ಅನ್ಸಿದ್ದು, ಅಂದ್ರೆ ಮೈನಸ್ ಪಾಯಿಂಟ್ ಸ್ಟೋರಿನಲ್ಲಿ ಸಿನಿಮಾದಲ್ಲಿ ಇಲ್ಲ. ಪರ್ಸನಲಿ ನನ್ಗೆ ಅನ್ಸಿದ್ದು ಒಂದು ಮೈನಸ್ ಪಾಯಿಂಟ್ ಅಂದ್ರೆ, ಫಸ್ಟ್ ಮ್ಯಾಕ್ಸ್ ಸಿನಿಮಾದಲ್ಲಿ ಸಾಂಗ್, ಆ ಒಂದು ವೈಬ್ ಇದೆಯಲ್ಲ, ಡ್ಯಾನ್ಸ್ ವೈಬ್, ಮ್ಯಾಕ್ಸಿಮಮ್ ಮಾಸ್ ಆ ಸಾಂಗ್. ಸೊ ಅದು ನನ್ಗೆ ಈ ಸಿನಿಮಾದಲ್ಲಿ ಎಂಡಿಂಗ್ ಅಲ್ಲಿ ಅಷ್ಟು ಕೊಡ್ಲಿಲ್ಲ. ಬಟ್ ಒಂದು ಸ್ಟೆಪ್ ಇದೆ, ಸೊ ಅದು ಚಿಕ್ಕದಾಗಿ ಗ್ಲಿಂಪ್ಸ್ ಇದೆ ಟ್ರೈಲರ್ ಅಲ್ಲಿ. ಆ ಸ್ಟೆಪ್ ಒಳ್ಳೆ ಮಜಾ ಕೊಡ್ತು ಲಾಸ್ಟ್ ಅಲ್ಲಿ. ಅವ್ರ ಜೊತೆ ಲೇಡೀಸ್ ಎಲ್ಲ ಕಾಳಿ ವೇಷದಲ್ಲಿ ಇರುವಂತಹ ಜೊತೆ ಮದುವೆಲ್ಲ ಸ್ಟೆಪ್ ಹಾಕೋದು, ಅದು ಒಳ್ಳೆ ಮಜಾ ಕೊಡ್ತು. ಇನ್ನ ಸಿನಿಮಾ ಕಂಪ್ಲೀಟ್ ಆಗಿ ನನ್ಗೆ ಇನ್ನೊಂದು ಪಾಯಿಂಟ್ ತುಂಬಾ ಇಷ್ಟ ಆಗಿದ್ದು ಅಂದ್ರೆ, ನವೀನ್ ಚಂದ್ರ ಅವರು ತೆಲುಗು ಆಕ್ಟರು. ಸೊ ಹೀರೋ ಆಗು ಆಕ್ಟ್ ಮಾಡಿದ್ದಾರೆ, ವಿಲನ್ ಆಗು ಆಕ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಅರವಿಂದ ಸಮೇತ ಅವ್ರ ಸಿನಿಮಾ ನೋಡಿದೆ. ಸೊ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ ಗುರು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಅವ್ರು ಕನ್ನಡ ಕಲ್ತ್ಕೊಂಡ್ ಮಾಡಿರೋ ತರ ಇಲ್ಲ, ಕನ್ನಡ ಬರುತ್ತೆ ಅವ್ರಿಗೆ. ಸೊ ಅಷ್ಟು ಚಂದವಾಗಿ ಡಬ್ಬಿಂಗ್ ಮಾಡಿರೋದು ನನ್ಗೆ ಬಹಳ ಖುಷಿ ಆಯ್ತು. ಸೊ ನಮ್ಮ ಕನ್ನಡದವರನ್ನೇ ಎಷ್ಟೋ ಜನ ಡಬ್ಬಿಂಗ್ ಮಾಡಕ್ ಹೇಳ್ತಾರೆ, ಅಂಥದ್ರಲ್ಲಿ ತೆಲುಗು ನಟ ಇಷ್ಟು ಚಂದವಾಗಿ ಕನ್ನಡನ ಮಾತಾಡ್ತಾರೆ, ಡಬ್ಬಿಂಗ್ ಮಾಡ್ತಾರೆ ಅಂದ್ರೆ
ರಿಯಲಿ ಹ್ಯಾಟ್ಸ್ ಆಫ್. ಅವ್ರಿಗೇನ್ ಮಾಡ್ಬೇಕು ಅಂತ ಏನಿಲ್ಲ, ನಾನ್ ಮಾಡಕ್ ಆಗಲ್ಲ ಅಂತಂದ್ರೆ ಮುಗ್ದೋಯ್ತು. ಬಟ್ ಅವರು ಡೆಡಿಕೇಶನ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ನವೀನ್ ಚಂದ್ರ ಸರ್. ಇನ್ನು ಸಿನಿಮಾದ ಓವರ್ ಆಲ್ ಕತೆಗೆ ಬಂದ್ರೆ, ನಿಮ್ಗೆ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್, ಸೊ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ವಿತ್ ಕಾಮಿಡಿ ಮ್ಯೂಸಿಕ್ ಎಂಟರ್ಟೈನ್ಮೆಂಟ್ ಆಗಿ ನಿಮ್ಗೆ ಸಿಗುತ್ತೆ. ಸೊ ಒಳ್ಳೇದಾಗ್ಲಿ ಸುದೀಪ್ ಸರ್. ಬೇಗ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿ. ನೆಕ್ಸ್ಟ್ ಇಯರ್ ಸೇಮ್ ಡೇಟ್ ಅಲ್ಲಿ ಇದಕ್ಕೂ ಮುಂಚೆನೆ ಬರೋ ತರ ಟ್ರೈ ಮಾಡಿ. ಸೊ ಒಳ್ಳೆ ಒಂದು ಮಜಾ ಇರುತ್ತೆ. ಎಕ್ಸ್ಪೆಷಲಿ ಕಿಚ್ಚ ಫ್ಯಾನ್ಸ್ ಮಾತ್ರ ಒಳ್ಳೆ ಹಬ್ಬ ಇದು ಸಿನಿಮಾ. ಏನಕ್ಕಂದ್ರೆ ಫ್ಯಾನ್ಸ್ ಗಳಿಗೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಇನ್ನ ನಾರ್ಮಲ್ ಆಡಿಯನ್ಸ್ಗೆ ಸೂಪರ್ ಸಿನಿಮಾ ಆಗುತ್ತೆ. ಸೊ ಒಳ್ಳೆ ಮಜಾ, ಒಳ್ಳೆ ಆರಾಮಾಗಿ 2 ಅವರ್ 2.5 ಅವರ್ ಕುತ್ಕೊಂಡು ಸುದೀಪ್ ಸರ್ನ ಕಣ್ತುಂಬ್ಕೊಂಡು ಒಳ್ಳೆ ಸಾಂಗ್ಸ್, ಒಳ್ಳೆ ಕಾಮಿಡಿ, ಒಳ್ಳೆ ಥ್ರಿಲ್ಲಿಂಗ್ ನ ಎಂಜಾಯ್ ಮಾಡ್ಕೊಂಡು ಬರಬಹುದು. ಸೊ ನೀವು ಸಹ ಬೇಗ ಟಿಕೆಟ್ ಬುಕ್ ಮಾಡಿ, ಯಾರ್ಯಾರು ನೋಡಿಲ್ಲ ಸೊ ದಯವಿಟ್ಟು ಹೋಗಿ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಅಂಡ್ ಪೈರಸಿ ಅವ್ರಿಗೆ ಇವಾಗ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಪೈರಸಿ ಮಾಡಿದವ್ರ ಕತೆ ಮುಗಿಯುತ್ತೆ. ದಯವಿಟ್ಟು ಅದಕ್ಕೆ ಆಸ್ಪದ ಕೊಡ್ಬೇಡಿ, ಅದ್ ನೋಡ್ಬೇಡಿ ಕೂಡ. ಅಂಡ್ ಆಲ್ರೆಡಿ ನೋಡಿರೋರು ಸಿನಿಮಾ ಹೇಗೆ ಅನ್ನಿಸ್ತು ಮಾರ್ಕ್, ಸೊ ನೀವು ಎಕ್ಸ್ಪೆಕ್ಟೇಷನ್ ಇಟ್ಟಂಗಿದ್ಯಾ, ಸೊ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.